ಉಂಟು. ನೀನು ಮಾಡಿದ ಹಲವು ಕಾರ್ಯಗಳಲ್ಲಿ ನ್ಯಾಯವು ನ್ಯಾಯಸಮ್ಮತವಾಗಿದೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಎಲ್ಲರೂ ಕೋಪಗೊಂಡಿದ್ದಾರೆ. ಯಾರು? ನಮ್ಮ ಕೂಟದ ಜನರು ಕೋಪಗೊಂಡಿದ್ದಾರೆ. ನಮ್ಮ ಕೂಟದವರು ಯಾವಾಗಲೂ ಬೇಸರ ಮಾಡಿಕೊಳ್ಳುವವರೇ ಅಲ್ಲ. ಕೂಟದ ಜನ ಅಂದರೆ ನಮ್ಮ ಯಾದವ ಒಕ್ಕೂಟದ ಜನ. ಊಟ ಕಡಿಮೆ ಆದ್ರೆ ಮಾತ್ರ ಒಮ್ಮೊಮ್ಮೆ ಬೇಜಾರು ಮಾಡುವುದು, ಇಲ್ಲಾಂದ್ರೆ ಇಲ್ಲ. ಬೇಜಾರು ಆಗುವವರೇ ಅಲ್ಲ. ಒಕ್ಕೂಟದ ಜನರಿಗೆ ಊಟ ಕಡಿಮೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬಲರಾಮ. ಆದರೆ ಇವತ್ತು ನಮ್ಮ ಕೂಟದ ಜನರೊಡನೆ ಮಾತನಾಡಿದಾಗ ಬುಷ್ ಏನು ಬುಷ್ ಅಂತ ಗುಸುಗುಡುತ್ತಿದ್ದಾರೆ. ಗುಸುಗುಡುತ್ತಿದ್ದಾರೆ, ಸಿಟ್ಟು ಮಾಡುತ್ತಿದ್ದಾರೆ, ಅಪವಾದ ಹೇಳುತ್ತಿದ್ದಾರೆ. ಆದರೆ ನಿನ್ನ ತಮ್ಮ ಭಾರತೀಯ ಪ್ರಖ್ಯಾತನಾದ ಸತ್ಯಾಚನು ಸೂರ್ಯನಿಂದ ಷಡಂತಕ ಮಣಿಯನ್ನು ಪಡೆದಿರುವುದು ನನಗೆ ತಿಳಿದಿದೆ. ಆದರೆ ನಿನಗೆ ತಿಳಿಯದ ವಿಷಯಗಳು ಇದೆ. ಈ ಹಿಂದೆ ಕೃಷ್ಣನು ಸತ್ಯಾಜಿತನಲ್ಲಿ ಹೋಗಿ ಈ ಮಣಿ ದ್ವಾರಕೆಗೆ ಸೇರಿದ್ದು, ದ್ವಾರಕೆಗೆ ಕೊಡು ಎಂಬುದಾಗಿ ಹೇಳಿದ್ದ. ಆದರೆ ಸತ್ಯಾಜಿತನು ಸೂರ್ಯನಿಂದ ವರವಾಗಿ ಪಡೆದಿರುವ ಈ ಮಣಿಯನ್ನು ನಾನೇ ತಿಳಿಸಬೇಕು, ಅದು ದ್ವಾರಕೆಗೆ ಸೇರಿದ್ದಲ್ಲ ಎಂಬುದಾಗಿ ನಿರಾಕರಣೆ ಮಾಡಿದ್ದ. ಶ್ರಮಪಟ್ಟು ಪಡೆದಂತಹ ವಸ್ತು ಅದು. ಹೌದು, ಅದನ್ನು ಹೇಗೆ ವಿಲಾಯ ಮಾಡಬೇಕೆನ್ನುವುದು ಆತನಿಗೆ ಸೇರಿ. ಹೌದು. ಸತ್ಯಾಜಿತನ ತಮ್ಮ ಪ್ರಸೇನನು ಬೇಟೆಗೆಂದು ಹೋಗುವಾಗ ಈ ದಟ್ಟ ಅರಣ್ಯದಲ್ಲಿ ಬೆಳಕಿಗೆಂದು ಆ ಮಣಿಯನ್ನು ಕೊಟ್ಟು ಕಳಿಸಿದ ಸತ್ಯಾಜಿತ. ಬೇಟೆಗೆ ಹೋದ ಪ್ರಸೇನನು ಮರಳಿ ಬರಲಿಲ್ಲ. ಮರಳಿ ಬರಲಿದ್ದರಿಂದ ಜನರಲ್ಲಿ ವಾದ ಉಂಟಾಯಿತು. ಈ ಕೃಷ್ಣನೇ ಈ ಮಣಿಯನ್ನು ಅಪಹರಣ ಮಾಡಿದಾಗಿ ಹೇಳ್ತಾ ಇದ್ದಾರೆ. ಇದು ಕುಲಕ್ಕೆ ಅಪಮಾನವಾಗುವಂತ ಅಪವಾದ. ಮತ್ತೆ ಇದೆಲ್ಲ ನಾನು ಹೇಳುವುದಲ್ಲ, ಜನ ಹೇಳುವುದು. ನಾವು ಹೇಳುವುದೇ ಅಲ್ಲ, ಇದೆಲ್ಲ ಜನ ಹೇಳುವುದು. ನಾವು ಬಂದು ಹೇಳುವುದು ಅಲ್ಲ ಸ್ವಾಮಿ. ಹೌದು. ಆ ಸತ್ರಾಜಿತ ಸೂರ್ಯನೊಳಗೆ ಈ ಮಣಿಯನ್ನ ಪಡೆದ. ಹೌದು. ಅದನ್ನು ಧರಿಸಿ ಕಾಡಿಗೆ ಹೋದಂತ ಆತನ ತಮ್ಮ ಪ್ರಸೇನ ಮರಳಿ ಬರಲಿಲ್ಲ. ಹೌದು. ಮಣಿಯೂ ಸಿಗಲಿಲ್ಲ. ಹೌದು. ಜನರು ಆಡಿಕೊಳ್ಳುತ್ತಿರುವುದು ಕೃಷ್ಣನೇ ಪ್ರಸೇನನ ಸ್ವಂತ ಮಣಿಯನ್ನ ಅಪಹರಿಸಿದ್ದಾನೆ ಅನ್ನೋದು. ಇದು ಒಂದು ಘೋರವಾದಂತ ಅಪವಾದ. ಇದು ಅಪವಾದ ಮಾತ್ರ ಅಲ್ಲ ಬಲರಾಮ. ಮತ್ತೆ ಜನ ಹೇಳ್ತಾರೆ ಬಲರಾಮನಿಗೆ ಒಮ್ಮೆ ಹೇಳಿದ್ರೆ ಗೊತ್ತಾಗಲಿಲ್ಲ, 2 ಸಲ ಹೇಳಿದ್ರೆ ಗೊತ್ತಾಗಲಿಲ್ಲ, 3 ಸಲ ಹೇಳಿದ್ರೆ ಗೊತ್ತಾಗಲಿಲ್ಲ, ನೀನೇ ಹೋಗಿ ಹೇಳುವುದಿಲ್ಲ. ಅದು ಅವಮಾನ ಅಲ್ವಾ? ಏನಾದ್ರು ಹೇಳ್ಕೊಳ್ಳಿ. ಅಲ್ಲ, ಅದು ಆ ಪ್ರಸೇನನು ಕಾಡಿಗೆ ಹೋದಂತಹ ಪ್ರಸೇನನನ್ನ ಕೃಷ್ಣ ಕೊಂದಿದ್ದಾನೆ ಎನ್ನುವಂತ ಅಪವಾದ. ಹೌದು. ಎಂತ ಘೋರವಾದಂತಹ ಅಪವಾದ. ಹೌದು. ಈ ಅಪವಾದದಿಂದ ನಾವು ಹಾರಾಗಬೇಕು ಅಂತಾದ್ರೆ ಕೃಷ್ಣನನ್ನ ವಿಚಾರಣೆ ಮಾಡಬೇಕು. ಹೌದು. ಆದ್ದರಿಂದ ಯಾರಲ್ಲ ಕೃಷ್ಣನನ್ನ ಕರೆಯಿರಿ. ರಾಮ, ನಾವು ಬೇರೆಯವರ ವಿಷಯದಲ್ಲಿ ಮಾತಾಡುವಲ್ಲ ಅಂತ ಹೇಳಿದ್ರು. ಇನ್ನು ನಿನ್ನ ತಮ್ಮನಲ್ಲಿ ಮಾತಾಡುವ ನಮಗೆ ಏನು ಕೆಲಸ ಇಲ್ಲ. ಅಲ್ಲ, ನೀವು ಸಾಕ್ಷಿಗೆ ಅಂತ ಒಂದು ಕೃಷ್ಣ ವಿಚಾರಣೆಗೆ ನಾವು ಸಾಕ್ಷಿಗಳವರು ಅಲ್ಲವೇ ಅಲ್ಲಪ್ಪ. ನಾವು ಬಂದು ಹೋಗುವುದು, ಬರ್ತೇವೆ. ಶುಭವಾಗಲಿ, ಮಂಗಳವಾಗಲಿ.
ಯೋಚಿಸ್ತಾ ಇದ್ದರೆ ಈ ಕೃಷ್ಣ ತಾನು ಮಾಡಿದಂತ ಎಲ್ಲಾ ಪ್ರಯತ್ನವನ್ನು ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯಕ್ತಪಡಿಸುತ್ತಿದ್ದಾನಲ್ಲ, ಹೋರಲ್ಲಿ ಕೃಷ್ಣನ ಗ್ರಹಚಾರ ಬಿಡಿಸ್ತಾನೆ. ನಾನೇನು ದಾರಿ ತಪ್ಪಿ ಬಂದಿಲ್ಲವಷ್ಟೇ. ಸದಾಕಾಲ ದ್ವಾರಕೆಯ ಸಭೆಯನ್ನು ಪ್ರವೇಶ ಮಾಡುವಂತಹ ಸಂದರ್ಭ. ನಮ್ಮಣ್ಣವು ಕೃಷ್ಣ ಬಾಬಾ ಎನ್ನುವಂತೆ ಕರೆಯುತ್ತಿರುವನು. ಆದರೆ ಹಿಂದೇನು ಆಶ್ಚರ್ಯ, ನಮ್ಮ ಅಣ್ಣನ ಮುಖದಿಂದ ಕಿಡಿಕಾರುತ್ತಾ ಇದೆ. ಹಾಗಾಗಿ ಇರಬಹುದು ಇಲ್ಲಿನ ವಾತಾವರಣ ನೋಡಿ ಎಷ್ಟು ಉಷ್ಣಾಂಶದಿಂದ ಕೂಡಿದೆ. ನಮ್ಮ ಅಣ್ಣನ ಗುರುತು ನಮಗೆ ಗೊತ್ತಿಲ್ವಾ? ಹೋಗಿ ನಮಸ್ಕರಿಸ್ತೇನೆ. ಓ ಅಣ್ಣಯ್ಯ, ನಮಸ್ಕರಿಸ್ತೇನೆ. ನಿಮ್ಮ ಕಾಟ ತಡಿಲಿಕ್ಕಾಗುವುದಿಲ್ಲ ಮಹಾರಾಯ. ಕೃಷ್ಣ, ನೀನು ಈವರೆಗೂ ಕಳ್ಳ ಎನ್ನುವಂತಹ ಒಂದು ಅಭಿಮಾನವನ್ನು ತೆಗೆದುಕೊಂಡವನು. ಆದರೆ ಇಲ್ಲಿ ತನಕ ಜನ ನಿನ್ನನ್ನು ಹಿಡಿದು ಬಡಿಲಿಲ್ಲ. ಯಾಕೆ ಗೊತ್ತುಂಟ? ನೀನು ಬಲರಾಮನ ತಮ್ಮ ಎನ್ನುವುದಕ್ಕಾಗಿ. ಹಾಗೆ ಬಲರಾಮನಿಗೆ ಸಿಟ್ಟು ಬಂದರೆ ಎಲ್ಲಿ ನಮಗೆ ಅಪಾಯವಾಗುತ್ತದೆ ಎಂದು ಜನ ಸುಮ್ಮನಿದ್ದಾರೆ. ಆದರೆ ಮಹಾರಾಯ, ನೀನು ಎಂತೆಂಥ ತುಂಟಾಟಗಳನ್ನು ಮಾಡಿದೆ. ಆದರೆ ನಾನು ನಿನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸಿದೆ. ಸಣ್ಣವನಿದ್ದಾಗ ನೀನು ಬೆಣ್ಣೆಯನ್ನ ಪ್ರತಿಯಲ್ಲೂ ಅನುವಾಗಲಿ ಎಂದು ನಾನು ನಿನ್ನನ್ನು ಎತ್ತಿ ಹಿಡಿಯುತ್ತಿದ್ದೆ. ನೀನು ಬಹಳ ಸಹಕಾರ ಕೊಟ್ಟವನ. ಬೆಣ್ಣೆಯನ್ನ ತೆಗೆದು ನೀನು ಓಡಿ ಹೋಗ್ತಿದ್ದೆ. ಗೋಪಿಕಾ ಸ್ತ್ರೀಯರ ಕೈಗೆ ನಾನು ಸಿಕ್ಕಿಬಿಟ್ಟಿದ್ದೆ. ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ತೊಂಡೆ. ಆಯ್ತಾ? ಭಕ್ತರಾದ ಮೇಲೆ ಅನೇಕವಾದಂತಹ ವಿವಾದಗಳನ್ನು ಮಾಡಿ ವಿವಾಹವಾದ ಈ ಎಲ್ಲಾ ಸಂದರ್ಭಗಳನ್ನು ಸದುದ್ದೇಶದಿಂದ ನೀನು ಮಾಡಿದ್ದು ಎನ್ನುವುದಕ್ಕಾಗಿ ನಾನು ನಿನಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟೆ. ಅಯ್ಯ, ಆದ್ರೆ ನೀನೀಗ ಕೊಲೆಗಾರನಾಗಿ ಹೋಗಿಲ್ಲ ಮಹಾರಾಯ. ಹೇಳೋ, ಸರಿಯಾಗಿ ಹೇಳು. ನೀನು ಕಸೇನ ಆ ಕಾಡಿಗೆ ಹೋದಂತ ವಿಚಾರ ನಿನಗೆ ಹೇಗೆ ಗೊತ್ತಾಯಿತು? ನೀನು ಯಾಕೆ ಮಣಿಯನ್ನ ಕದ್ದೆ? ನೀನು ಯಾಕೆ ಕಸೇನನ್ನ ಕೊಂದೆ? ಎಲ್ಲವನ್ನೂ ಸರಿಯಾಗಿ ಹೇಳಬೇಕು. ಏನು
ಹ, ಯಾವ ವಿಷಯವೂ ಹ. ನನಗೆ ನನ್ನ ಅವಗಾಹನೆಗೆ ಗೊತ್ತಿಲ್ಲ ಇದು. ಮತ್ತೆ ಮರೆತು ಹೋಗಿದೆಯಾ ನೋಡು. ಹೆಚ್ಚೇನು ಹ, ಈ ರೀತಿಯಾದಂತಹ ಅಪವಾದ ಹ, ನನ್ನ ಮೇಲೆ ಹಾಕ್ತಾ ಇದ್ದೀಯಲ್ಲ ಹ, ಅಣ್ಣ. ಹ. ನಾನು ನಿರಪರಾಧಿ ಅಣ್ಣ. ನೀನು ನಿರಪರಾಧಿ ಅಲ್ಲ ಕೃಷ್ಣ. ಈ ಅಣ್ಣ ಏನು ಹೆಗ್ಗಾಂತ ಮಾಡಿದೆಯಾ? ಮುಖದ ಮೇಲೆ ಮೀಸೆ ಉಂಟು ನೆನಪಿರಲಿ. ನಿನಗಿಂತ ಹಿರಿಯ ನಾನು. ಹ, ಹಾ, ನಾನು ಈ ಪ್ರಶ್ನೆಗಳನ್ನು ನಿನಗೆ ಕೇಳುತ್ತಿರುವುದು ಸುಮ್ಮನೆ ಯಾರು ಹೇಳುತ್ತಿದ್ದಾರೆ ಅನ್ನೋದಲ್ಲ, ಸರಿಯಾದ ಅಧ್ಯಯನವನ್ನು ಮಾಡಿಯೇ ಹೇಳುತ್ತಾ ಇದ್ದೇನೆ. ಯಾರು ಹೇಳಿದ್ರು? ಅಯ್ಯ, ಹ, ಹೇಳು. ನೀನು ಸರಿಯಾಗಿ ಉತ್ತರವನ್ನು ಕೊಡಬೇಕು. ಕೊಡೋಣ. ನೀನು ಹ, ಸತ್ರಾಜಿತನ ಬಳಿ ಹೋಗಿದ್ಯಂತೆ, ಹೌದು? ಇದೆ. ಆತನ ಬಳಿ ಮಣಿಯನ್ನ ಕೇಳಿದೆಯಂತೆ. ಕೇಳಿದೆ. ಮಣಿಯನ್ನ ಆತ ಕೊಡಲಿಲ್ಲವಂತೆ. ಅಯ್ಯ, ಸತ್ರಾಜಿತನ ಬಳಿ ಹೋಗಿ ಮಣಿಯನ್ನ ಕೇಳಿ ಯಾಕೆ ಮರ್ಯಾದೆಯನ್ನು ನೀನು ಕಳೆದೆ? ಅಲ್ಲದೆ ನೀನು ಆ ಮಣಿಯ ಬೇಕು ಎನ್ನುವುದಾಗಿ ನನ್ನಲ್ಲಿ ಹೇಳಿದರೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಆದರು ನಿನಗೆ ಅಂತದ್ದೇ ಮಣಿಯನ್ನು ಕೊಡಿಸುತ್ತಿದ್ದೆ. ಅಯ್ಯ, ನಿನಗೆ ಏನು ಕಡಿಮೆ ಮಾಡಿದ್ದೆ ನಾನು? ಆ ಮಣಿಯನ್ನ ಕೇಳಿ ಮರ್ಯಾದೆಯನ್ನು ಕಳೆದುಕೊಂಡೆ. ಓ ಅಣ್ಣಯ್ಯ, ಅಷ್ಟಕ್ಕೆ ಬಿಟ್ಟ ನೀನು? ಅಷ್ಟಕ್ಕೆ ಬಿಡಲಿಲ್ಲ. ಏನ್ ಮಾಡಿದೆ? ಆ ಪ್ರಸೇನನ್ನ ಬೆನ್ನಟ್ಟಿ ಕಾಡಿಗೆ ಹೋದೆ, ಆತನನ್ನ ಕೊಂದೆ, ಮಣಿಯನ್ನ ಕದ್ದೆ. ನೀನು ಕಳ್ಳತನ ಮಾಡಿದ್ದರೆ ನಾನು ನಿನ್ನನ್ನ ಬೆಂಬಲಿಸುತ್ತಿದ್ದೆ. ಈಗ ನೀನು ಹತ್ಯೆಯನ್ನ ಮಾಡಿದ ನಿನಗೆ ನಾನು ಹೇಗೆ ಬೆಂಬಲವನ್ನು ಸೂಚಿಸಲಿ? ನಾನು ನಿನಗೆ ಹೇಗೆ ರಕ್ಷಿಸಲಿ ಹೇಳು? ಅಣ್ಣಯ್ಯ, ಸತ್ರಾಜಿತನಲ್ಲಿಗೆ ಒಂದು ಕಾಲದಲ್ಲಿ ಹೋಗಿದ್ದುಂಟು. ಹೋಗಿದ್ದ ಈಗ ಹೌದು ಅಂತ ಹೇಳ್ತೀಯ ನೀನು. ಮುಂಚೆ ಏನು ಗೊತ್ತಿಲ್ಲ ಅಂತ ಹೇಳಿದ. ಮಣಿಯನ್ನ ಕೇಳಿದ್ದು ಹೌದು. ನೀವು ಕಳ್ಳರು. ಹೀಗೆ ಮೂಗಿನ ತನಕ ಒಂದು ತಪ್ಪನ್ನು ಒಪ್ಪಿಕೊಳ್ಳುವ ಜನ ಅಲ್ಲ ನೀವು. ಇರಲಿ ಇರಲಿ. ಹಾ. ಮಣಿಯನ್ನ ಕೇಳಿದ ಉದ್ದೇಶ ಏನು ಬಲ್ಲೆಯ? ಏನು? ಅಜ್ಜನಾದಂತಹ ಉಗ್ರಸೇನಿಗೆ ಇದು ಸಹಾಯವಾಗಬಹುದು ಹಾ. ಎನ್ನುವ ಸದುದ್ದೇಶದಿಂದ ನಾನು ಕೇಳಿದ್ದೇನೆ ಹೊರತು ಹಾ. ಅಪಹರಿಸುವುದು ಹಾ. ಅಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಣ್ಣ. ಅದಕ್ಕೆ ಯಾ ಏನು ನೀನು ಗೊತ್ತಿಲ್ಲ ಅಂತ ಮಾಡಿದ್ಯಾ ನಿನಗೆ? ಜೋರ ಜೋರ ಮಗಳು ಜೋರ ಅಣ್ಣ, ಏನಂದ? ನಿನಗಾಗಿ ಕೇಳಿದ್ದಲ್ಲ. ಅಜ್ಜನಿಗೋಸ್ಕರ ಉಗ್ರಸೇನಿಗೋಸ್ಕರ ಕೇಳಿ. ಅಯ್ಯ, ಜಗತ್ತಲ್ಲಿ ಯಾವುದೇ ಒಳ್ಳೆಯದಿರಲಿ, ಹಣ್ಣೇ ಇರಲಿ, ಹೆಣ್ಣೇ ಇರಲಿ, ನನಗೆ ಬೇಕು ಎನ್ನುವುದಾಗಿ ಕಳ್ಳತನ ಮಾಡುವಂತಹ ಜನ ನೀನು. ನಿನ್ನ ಜನ್ಮದಲ್ಲಿ ಇನ್ನೊಬ್ಬರಿಗೆ ಕೇಳಿದುಂಟೇನೋ? ಕೇಳಿದ್ದೀನಲ್ಲ ಇವಾಗ. ಅಯ್ಯ, ನೀನು ಮಣಿಯನ್ನ ಕೇಳಿದ್ದು ನಿನಗೆ ಎನ್ನುವುದು ನನಗೆ ನಂಬಿಕೆ ಬಂದಿದೆ. ಅಯ್ಯ, ನೀನು ಚೋರತ್ವಗಳು ನಿನ್ನಲ್ಲಿ ಮಾರಿ ಹೋಗಿವೆ. ಕಳ್ಳರಲ್ಲಿ ಅಗ್ರಗಣ್ಯ ನೀನು. ಏನೇನೋ ಸುಳ್ಳುಗಳನ್ನು ಹೇಳಿ ನನ್ನನ್ನು ದಾರಿ ತಪ್ಪಿಸುವ ಪ್ರಯತ್ನಕ್ಕೆ ಮುಂದಾಗಬೇಡ. ನಿನ್ನನ್ನು ನಂಬುವುದಿಲ್ಲ, ನೆನಪಿರಲಿ. ಓ ಅಣ್ಣಯ್ಯ, ಜೈ ಜನಕರಾಣಿ ಕೇಳು ಜನನಿ ಜನಕರಾಣಿ ಕೇಳು ಜನನಿ ಜನಕರಾಣಿ ಕೇಳು
ಹಾ ಈ ದಿನ ನಾನು ಅರ್ಹನಾಗುತ್ತಾ ಇದ್ದೇನೆ. ಹಾ ಅದಕ್ಕಾಗಿ ಹಾ ನಿನ್ನನ್ನು ಸಂತೋಷಪಡಿಸುವರೆ ಹಾ ಅಥವಾ ನಿನ್ನ ಮನಸ್ಸಿಗೆ ದೃಢತ್ವವನ್ನು ಕಲ್ಪಿಸುವಲ್ಲಿ ಹಾ ಇದೋ ಕೇಳು. ಹಾ ಆಕಾಶದಲ್ಲಿ ರಾರಾಜಿಸುತ್ತಿರುವಂತಹ ಹಾ. ಆ ಸೂರ್ಯ ಚಂದ್ರರ ಆಣೆಯಾಗಿ ಹಾ. ಮಣಿಯನ್ನು ನಾನು ಅಪಹರಿಸಿದವನು. ಕೃಷ್ಣ ಹಾ. ಇಂಥ ಆಣೆ ಭಾಷೆಗಳ ಕಾಲ ಎಂದೋ ಮುಗಿದು ಹೋಯಿತು. ಈ ಆಣೆ ಭಾಷೆಗಳಿಗೆಲ್ಲ ನಮ್ಮ ಈ ಕಾಲದಲ್ಲಿ ಅದೆಲ್ಲ ನಡೆಯುವುದಲ್ಲ. ಹೆಚ್ಚೇನು ಹಾ ನಮ್ಮ ತಂದೆ ತಾಯಿಯಾರಾದಂತಹ ವಸುದೇವ ದೇವಕಿಯರು ಹಾ ಅವರ ಆಣೆಯಾಗಿ ಹೇಳ್ತಾ ಇದ್ದೇನೆ. ಇನ್ನೂ ಬೇಕೇ? ಇದೋ ನಿನ್ನ ಪಾದದಾಣೆಯಾಗುವ ನಾನು ಆ ಮಣಿಯನ್ನು ಅಪಹರಿಸಿದವನಲ್ಲ. ಕೃಷ್ಣ ನಾವು ಜನ್ಮವಾಗುತ್ತೇವೆ ಎನ್ನುವ ಕಾರಣಕ್ಕೆ ಕಾರಾಗೃಹಕ್ಕೆ ಹೋದವರು ನಮ್ಮ ತಂದೆ ತಾಯಿಯಾದಂತಹ ವಸುದೇವ ದೇವಕಿಯರು. ಇಂಥವರ ಮೇಲೆ ಆಣೆ ಮಾಡಿ ನೀನು ಹೇಳುತ್ತಿದ್ದೀಯ ಅಂತಾದ್ರೆ ನಿನ್ನನ್ನು ನಂಬಬೇಕು ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ನಮ್ಮ ಮೇಲೊಂದು ಅಪವಾದ ಬಂದಿರುವುದು ಸುಳ್ಳಲ್ಲವಷ್ಟೇ. ಆ ಶಮಂತಕ ಮಣಿ ಏನಾಯಿತು, ಆ ಪ್ರಸೇನ ಎಲ್ಲಿಗೆ ಹೋದ ಎನ್ನುವುದನ್ನ ನೀನು ಕಾಡಿಗೆ ಹೋಗಿ ತಿಳಿದು ಬರಬೇಕು. ತಿಳಿದು ಬಂದು ಆ ಶಮಂತಕ ಮಣಿಯನ್ನ ಮರಳಿ ತಂದು ಸತ್ರಾರ್ಜಿತನಿಗೆ ಕೊಟ್ಟು ನಾವು ಸತ್ಯವಂತರು ಎನ್ನುವುದನ್ನ ಆತನ ಬಾಯಲ್ಲಿಯೇ ಹೇಳಿಸಬೇಕು. ಆ ಕಾರಣಕ್ಕಾಗಿ ನೀನು ಕಾಡಿಗೆ ಹೋಗಬೇಕು. ಆಗಿತ್ತು ಹೋಗಿ ಬರ್ತೇನಣ್ಣ. ನಮಗೆ ಬಂದಿರುವಂತಹ ಈ ಅಪವಾದವನ್ನು ಪರಿಹಾರ ಮಾಡಿಸುವುದಕ್ಕಾಗಿ ಎಂತಹ ಕಷ್ಟ ಕಾರ್ಯವೇ ಆಗಲಿ ಅದನ್ನು ಮಾಡಲು ನಾನು ಸಿದ್ಧ. ಜಯವಾಗಿ ಬಾರೆಂದು ಭರಸಣ್ಣ. ಕೃಷ್ಣ, ನಾನು ಬೈದೆ ಅಂತ ಬೇಜಾರು ಮಾಡ್ಕೊಳ್ಳಬೇಡು. ಇಲ್ಲ, ನಮ್ಮ ಅಣ್ಣನ ಗುಣ ಗೊತ್ತಿಲ್ಲ. ಈ ಪ್ರಸಂಗದಲ್ಲಿ ನಾನು ನಿನ್ನನ್ನು ಬೈಯುವುದು ಅನಿವಾರ್ಯ. ಆದ್ದರಿಂದ ನೀನು ಕಾಡಿಗೆ ಹೋಗಿ ಬಾ. ನಾನು ನನ್ನ ಕೃಷ್ಣ ಯಶಸ್ವಿಯಾಗಲಿ ಎಂದು ದೇವರ ಪೂಜೆಯನ್ನು ಮಾಡ್ತಾ ಇರ್ತೇನೆ. ಆದಷ್ಟು ಬೇಗ ನಿನ್ನನ್ನು ಅಣ್ಣನಿಂದ ಪಡೆಯನ್ನು ಪಡೆದದಾಗಿದೆ. ನೇರವಾಗಿ ಕಾಡಿಗೆ ಹೋಗಬೇಕಾಗಿದೆ. ಒಬ್ಬನೇ ಹೋಗುವುದೇ ಸರ್ವಥಾ ಸಲ್ಲದು. ನಾನೊಬ್ಬನೇ ಹೋಗಿ ಬಂದರೆ ಇನ್ನೊಂದು ಅಪವಾದಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಸಾಂಬ, ಸಾತ್ಯಕಿ ಮೊದಲಾದಂತಹ ಯಾದವ ಬಲವನ್ನು ಕೂಡಿಕೊಂಡು ನೇರವಾಗಿ ಕಾಡಿನಲ್ಲಿ ತೆರಳುತ್ತೇನೆ. ಸುರಗಂಬಾದನ ಚಿಹ್ನೆ ಅರಸುತ್ತೈದು. ಸುರಗಂಬಾದನ ಚಿಹ್ನೆ ಅರಸುತ್ತೈಗಿನ ಒಂದು ಸರಸಿಗೆಯೊಳು ರಕ್ತ ಸುರಿಯುವುದ ಕಂಡು. ಸರಸಿಗೆಯೊಳು ರಕ್ತ ಸುರಿಯುವುದ ಕಂಡು. ದುರಗೈದು ಕೇಸರಿಯ ನಗರಿ ಕರಳು ಬಿಡಿಸುವ ತೊರೆದು ಬಿಟ್ಟದ ಸೇನರಿನವ ಕಂಡ. ಯಾದವ ಬಲವನ್ನೆಲ್ಲ ಕೂಡಿಕೊಂಡು ಪ್ರಸೇನೆ ಏರಿದಂತಹ ಕುದುರೆಯ ಹೆಜ್ಜೆಯ ಗುರುತನ್ನೇ ಅನುಸರಿಸುತ್ತಾ ಮುಂದೆ ಮುಂದೆ ಬಂದೆ. ಇದೇನು ಆಶ್ಚರ್ಯ ಕಾಣುತ್ತಾ ಇದ್ದೇನೆ. ಸರಸಿಯ ಸಮೀಪದಲ್ಲಿ ಪ್ರಸೇನ ಹೆಣವಾಗಿ ಬಿದ್ದಿದ್ದಾನೆ. ಹಾಗಾದರೆ ಕಾರಣವೇನಿರಬಹುದು ಎಂದು ಊಹಿಸುವಾಗ ಸಿಂಹದೊಡನೆ ಹೋರಾಟ ಮಾಡಿ ಪ್ರಸೇನ ಮಡಿದಿದ್ದಾನೆ ಎಂಬುದು ನಿಶ್ಚಿತ. ಹಾಗಾದರೆ ಇವನಲ್ಲಿ ಮಣಿ ಇರಬಹುದು ಎಂದು ಹತ್ತಿರ ಹೋಗಿ ನೋಡಿದರೆ ಮಣಿ ಕಾಣಲಿಲ್ಲ. ಹಾಗೆಯೇ ಸಿಂಹದ ಹೆಜ್ಜೆಯ ಗುರುತನ್ನು ಅನುಸರಿಸುತ್ತಾ ಮುಂದೆ ಮುಂದೆ ಬಂದೆ. ಸಿಂಹವೂ ಹೆಣವಾಗಿ ಬಿದ್ದಿದೆಯಲ್ಲ, ಏನಾಶ್ಚರ್ಯವಿದೆ. ಇಲ್ಲಿಯೂ ಮಣಿ ಇಲ್ಲ. ಹೋರಾಟ ನಡೆದಿರುವುದು ಕರಡಿ ಹಾಗೂ ಸಿಂಹಕ್ಕೆ. ವನರಾಜನಾದಂತಹ ಕರಡಿಯನ್ನ ಸೋಲಿಸಬೇಕಾದರೆ ಅದು ಸಾಮಾನ್ಯದ ಭಲ್ಲೂಕವಾಗಿರಲಿಕ್ಕಿಲ್ಲ, ಭಲ್ಲೂಕ ರಾಜೇಂದ್ರನೇ ಆಗಿರಬಹುದು. ಅಂತಹ ಭಲ್ಲೂಕದ ಹೆಜ್ಜೆಯ ಗುರುತನ್ನ ಅನುಸರಿಸುತ್ತಾ ಮುಂದೆ ಬಂದರೆ ಇದೇನಿದು? ಪ್ರಕಾಶಮಾನವಾದಂತಹ ಗುಹೆಯ ಒಳಗಿಂದ ಪ್ರಕಾಶಮಾನವಾದಂತಹ ಬೆಳಕು ಬರುತ್ತಾ ಇದೆಯಲ್ಲ. ನೋಡುತ್ತೇನೆ, ಈ ಗುಹೆಯನ್ನ ಪ್ರವೇಶ ಮಾಡುತ್ತೇನೆ ಈಗ. ಪ್ರಕಾಶಮಾನವಾದಂತಹ ಗುಹೆಯೊಳಗೆ ಬಂದು ಕುಳಿತು ನೋಡುತ್ತಾ ಇದ್ದೇನೆ. ಏನಾಶ್ಚರ್ಯ! ಶರಣ ಋತು
ತರುಣಿಯೋರ್ವಳೆ ಕುಳಿತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಏನೋ ಆಶ್ಚರ್ಯವಿರಬಹುದು. ನಮ್ಮವರನ್ನೆಲ್ಲ ಹೊರಗಡೆ ಬಿಟ್ಟು ಮುಂದೆ ಗುಹೆಯ ಒಳಗೆ ಬಂದು ನೋಡುತ್ತಾ ಇದ್ದೇನೆ. ಶರತ್ಕಾಲದ ಚಂದ್ರನೋಪಾದಿಯಲ್ಲಿ ಶರತ್ಕಾಲದ ಪೌರ್ಣಿಮೆಯ ದಿನ ಚಂದ್ರ ಹೇಗೆ ಆಕಾಶದಲ್ಲಿ ಶೋಭಿಸುತ್ತಾನೋ ಅಂತಹ ಸೌಂದರ್ಯದ ರಾಶಿ ಈ ಗುಹೆಯ ಒಳಗೆ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಆಕೆ ಸುಮ್ಮ